ಮೊದಲಿಗೆ ಪ್ರತಿಯೊಬ್ಬರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಕೊಡ್ತೀನಿ. ಹಾಗೆ ಇವತ್ತು ಪ್ರಪಂಚ ಉದ್ದಕ್ಕೂ ಇವತ್ತು ನಾಡಪ್ರಭು ಕೆಂಪೇಗೌಡರು ಪ್ರತಿಯೊಬ್ಬರು ಸ್ಮರಿಸೋಂಥ ಕೆಲಸ. ಈ ದೇಶ ಆಗಿರ್ಬೋದು, ಈ ದೇಶದಲ್ಲೂ ನೀವು ಲೆಕ್ಕ ಹಾಕ್ಕೊಂಡ್ರೆ ಕೂಡ ಸುಮಾರು ರಾಜ್ಯದಲ್ಲಿ ಇಂಥ ರಾಜ್ಯರು ಹುಟ್ಟೋದು ಕಮ್ಮಿ. ಅಂಥದ್ರಲ್ಲಿ ನಮ್ಮ ಕೆಂಪೇಗೌಡರು ಅವರು ಕರ್ನಾಟಕಕ್ಕೆ ಹೆಂಗೆ ಬೆಂಗಳೂರು ರಾಜಧಾನಿನೋ, ಬೆಂಗಳೂರಿಗೆ ನಮ್ಮ ಯಲಹಂಕ ನಾಡು ರಾಜಧಾನಿ. ಅದು ಪದ್ಧತಿ. ಅದು ಇವತ್ತು ಕರ್ನಾಟಕಕ್ಕೆ ಹೆಸರುವಾಸಿ ಬೆಂಗಳೂರು. ಇಂಥದನ್ನ ಸೃಷ್ಟಿ ಮಾಡಿದವರು ನಮ್ಮ ನಾಡಪ್ರಭು ಕೆಂಪೇಗೌಡರು. ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲದೆ ಅಂತ ಪ್ರಭುಗಳವರು ಎಲ್ಲರಿಗೂ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನೋಡಿರ್ಬೋದು. ಇವಾಗ ನಾನೊಬ್ಬ ತಿಗಳ ಜನಾಂಗನಾಗಿ, ಒಬ್ಬ ಕ್ಷತ್ರಿಯನಾಗಿ ಇವತ್ತು ತಿಗಳರ ಪೇಟೆ ಇದೆ. ಇವತ್ತು ಎಲ್ಲ ಜನಾಂಗಕ್ಕೂ ಒಂದು ಪೇಟೆಗಳಾಗಿರ್ಬೋದು, ಯಾರು ಏನೇನು ಕೆಲಸಗಳು ಮಾಡ್ತಾರೆ, ವೃತ್ತಿಗಳು ಮಾಡ್ತಾರೆ, ಅವ್ರಿಗೆಲ್ಲ ಒಂದೊಂದು ಕಟ್ಕೊಟ್ಟಿದ್ದಾರೆ. ಬೀದಿಗಳನ್ನ ಕಟ್ಕೊಟ್ಟಿದ್ದಾರೆ, ಪೇಟೆಗಳನ್ನ ಕಟ್ಟಿರೋಂಥ ಕೆಲಸ ಮಾಡಿದ್ದಾರೆ. ನಮ್ಮ ಯಲಹಂಕದಲ್ಲಿ ಸಹ ಅವ್ರದ್ದು ಕೆರೆಗಳಾಗಿರ್ಬೋದು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಪ್ರತಿಯೊಂದೂ ಇವಾಗ ಇಲ್ಲಿ ಸುತ್ತಮುತ್ತ ಪ್ರದೇಶ ಏನು ಯಲಹಂಕ ನಾಡು ಅಂತ ಹೇಳ್ತಾರಲ್ಲ, ಅವತ್ತು ಇವತ್ತು ಸುತ್ತಮುತ್ತ ಪ್ರದೇಶ ಏನು ಹೊಸಕೋಟೆಯಿಂದ ದೇವನಹಳ್ಳಿ, ಆವತಿ, ಈ ದೊಡ್ಡಬಳ್ಳಾಪುರ, ಹಿಂಗೆ ಸುತ್ತಮುತ್ತ ಬೆಂಗಳೂರು ಪೂರ್ತಿ ಅವಾಗ ಅಭಿವೃದ್ಧಿ ಮಾಡಿದಂಥವ್ರು. ಪ್ರತಿಯೊಬ್ಬರಿಗೂ ಏನೇನು ಕೊಡುಗೆ ಕೊಡಬೇಕೋ ಆ ಊರಿಗೆ ಎಲ್ಲರಿಗೂ ಕೊಡುಗೆ ಕೊಟ್ಟಿದ್ದಾರೆ ಅವರು. ಅದನ್ನ ಸ್ಮರಿಸೋ ಅಂಥದ್ದು. ಈಗ ಇತ್ತೀಚೆಗೆ ಏನಂದರೆ ನಾನು ಅದೊಂದು 15 ವರ್ಷದಿಂದ ನಾನು ಪಾಲ್ಗೊಳ್ತಾ ಇದ್ದೀನಿ. ಏನೋ ಒಂದು 18 ವರ್ಷದಿಂದ ನಾನು ಪಾಲ್ಗೊಳ್ತಾ ಇದ್ದೀನಿ ಕೆಂಪೇಗೌಡರ ಜಯಂತಿಗೆ. ವರ್ಷ ಪ್ರತಿಯೊಬ್ಬರೂ ಎಲ್ಲ ಜಾತಿ ಜನಾಂಗ ಧರ್ಮ ಯಾವುದೂ ಇಲ್ಲದೆ ಪ್ರತಿಯೊಬ್ಬರೂ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಪ್ರತಿಯೊಬ್ಬರದು ಜವಾಬ್ದಾರಿ. ಅದು ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂದರೆ, ಯಲಹಂಕದಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೆ ತುಂಬ ಇದಾಗುತ್ತೆ, ಗೌರವ ಆಗುತ್ತೆ. ಇಂಥ ನಾಡಪ್ರಭುಗಳು ಆಳ್ವಿಕೆ ನಡೆಸಿದ ಜಾಗದಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ನಮ್ಗೆ ಅದೊಂದೇ ಬಂದುಬಿಡುತ್ತೆ. ಪ್ರತಿಯೊಂದೂ ಒಂದು ಹೋರಾಟ ಆಗಿರ್ಬೋದು, ಒಂದು ಶಕ್ತಿ ಆಗಿರ್ಬೋದು, ಒಂದು ಗುರಿ ಆಗಿರ್ಬೋದು, ಒಂದು ಸಾಧನೆ ಆಗಿರ್ಬೋದು. ಅಂದರೆ ಈ ಜಾಗದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಅದು ಬರುತ್ತೆ, ಮೈಗೆ ರೂಢಿ ಮಾಡ್ಕೊಬೇಕು. ಆ ರೀತಿ ನಾಡಪ್ರಭು ಕೆಂಪೇಗೌಡರು ಇಂಥ ಜಾಗದಲ್ಲಿ ಪಾದಾರ್ಪಣೆ ಮಾಡೋಂದರೆ ನಮಗೆಲ್ಲ ಒಂಥರ ಹುಮ್ಮಸ್ಸು. ಇಲ್ಲಿ ಹುಟ್ಟೋ ಪ್ರತಿಯೊಂದು ಮಗು, ಒಂದು ಹುಡುಗ, ಒಂದು ಮಗು ಹುಟ್ಟುತ್ತಾ ಅಂದರೆ ಅದೊಂದು ಶಕ್ತಿ ತಾಕತ್ತು ಬರುತ್ತೆ. ಅಂಥ ಜಾಗ ನಮ್ಮ ಯಲಹಂಕ ನಾಡು. ಇಂಥ ಜಾಗದಲ್ಲಿ ನಾವು ಹುಟ್ಟಿದ್ದೀವಿ, ಅವ್ರ ಆಚರಣೆ ಮಾಡ್ತೀವಿ, ಅವ್ರದ್ದು ಜಯಂತಿ ಮಾಡ್ತೀವಿ ಅಂದರೆ ನಮಗೇನೋ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆ ರೀತಿ ನಾವು ಪ್ರತಿಯೊಂದು ವರ್ಷವೂ ನೀವೇ ನೋಡಿರ್ಬೋದು, ನೀವು ಸಹ ನೋಡಿದ್ದೀವಿ ಮಾಧ್ಯಮದವರು, ಅಲ್ಲಿ ಕೆಂಪೇಗೌಡರಿಗೆ ಹಾರ ಹಾಕಿರ್ಬೋದು, ಪ್ರೊಸೆಷನ್ ಆಗಿರ್ಬೋದು, ಅವ್ರದ್ದು ಅದ್ದೂರಿಯಾಗಿ ಒಂಥರ ಯಲಹಂಕದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಒಂದು ಜಯಂತಿ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಸೇರೋದಾಗಿರ್ಬೋದು. ಎಲ್ಲಿ ನೀವು ನೋಡ್ತೀವಿ ಈಗಿನ ಕಾಲದಲ್ಲಿ ಈ ಬೆಂಗಳೂರಲ್ಲಿ ಎಲ್ಲ ಒಗ್ಗಟ್ಟು ಎಲ್ಲಿ ಮಾಡ್ತಾರೆ, ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂದ್ರೆ ಕೆಂಪೇಗೌಡರ ಜಯಂತಿ ಯಲಹಂಕದಲ್ಲಿ ಅಷ್ಟು ಅದ್ದೂರಿಯಾಗಿ ನಡೆಯುತ್ತೆ. ಅಷ್ಟು ಈ ಪ್ರತಿಯೊಬ್ಬರು ನಾವು ಒಗ್ಗಟ್ಟಿಂದ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ ತುಂಬ ಖುಷಿ ಆಗುತ್ತೆ ಸರ್. ನಮಗೆ ಭಾಗಿಯಾಗೋದು ವರ್ಷಕ್ಕೊಂದ್ಸರಿ ಅವ್ರು ನೆನೆಸ್ಕೊಳೋದಲ್ಲ. ನೀವು ನಂಬ್ತೀವೋ ಬಿಡ್ತೀವೋ, ಇವತ್ತು ನಾವು ಮನೆಗಳಾಗಿದ್ಬಿಟ್ಟು ಎಲ್ಲನೂ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಯಲಹಂಕ ಸರ್ಕಲ್ಗೆ ಬಂದಾಗ ಒಂದು ನಾಡಪ್ರಭು ಕೆಂಪೇಗೌಡರು ಅವ್ರನ್ನ ನೋಡಿ, ಅವು ಭಾವಚಿತ್ರ ನೋಡಿಬಿಟ್ಟು, ಆಂಜನೇಯ ನೋಡಿಬಿಟ್ಟು ನಾವು ಹೋಗೋದು ಒಂದು ಒಳ್ಳೆ ಕೆಲಸ ಬೇಕನ್ನ. ಯಾಕಂದರೆ ಹೋಗಿದ್ದು ಅವ್ರನ್ನ ನಾವು ನೋಡ್ಕೊಂಡು ಹೋದಂದರೆ ನಮ್ಗೆ ಜಯ ಅನ್ನೋದು ನಾವು ಮಂಡಳದ ಮಾತು. ಈಗ ಎರಡು ಜಯಂತಿಗಳು ಯಲಹಂಕಕ್ಕೆ ಅಗತ್ಯ ಇತ್ತಾ? ಅಗತ್ಯ ಇಲ್ಲ ಸರ್. ಇವತ್ತು ಅವತ್ತಿಂದ ಏನು ನಮ್ಮ ಯಲಹಂಕದಲ್ಲಿ ನಡ್ಕೊಂಬಂದಿದ್ದ ಪದ್ಧತಿ ಆ ರೀತಿ ಹೋಗ್ಬೇಕು ಹೊರತು ಏನು ಇತ್ತೀಚೆಗೆ ಬಂದ್ಬಿಟ್ಟು ನಾನು ಇನ್ನೊಂದು ಮಾಡ್ತೀನಿ, ಇನ್ನು ಎರಡೆರಡು ಮಾಡೋದು ಜನಗಳಿಗೆ ಗೊಂದಲ ಸೃಷ್ಟಿ ಮಾಡೋಂಥದ್ದು ಅನಿವಾರ್ಯತೆ ಇದೆಯಾ? ನಾನು ಹೇಳೋದು ಅನಿವಾರ್ಯತೆ ಇಲ್ಲ. ನಮಗೆ ಬೇಕಾದದ್ದು ಒಂದೇ ಕೆಂಪೇಗೌಡರು ಜಯಂತಿ ನಮ್ಮ ಯಲಹಂಕ ನಾಡಲ್ಲಿ ಒಂದೇ ಒಂದು ಆಗಬೇಕು. ನೀನೊಂದು ಮಾಡ್ತೀನಿ ನಾನೊಂದು ಮಾಡ್ತೀನಿ ಅಂದ್ಕೊಂಡು ಹೋಗ್ತಾರೆ. ಜನಗಳಿಗೆ ದಿಪ್ತಲ್ಸೋವಂಥದ್ದು ಕೆಲಸ ಆಗಬಾರ್ದು. ಇದು ಎಲ್ಲ ಕೆಂಪೇಗೌಡರು ಅಂದರೆ ಒಬ್ಬರೇ ಎಲ್ಲ ಸೇರಿ ಒಂದು ಜಾಗದಲ್ಲಿ ಮಾಡೋವಂಥದ್ದು ಮಾಡಿದ್ರೆ ಎಲ್ಲರೂ ಬರೋಕ್ಕೆ ಸೌಕರ್ಯ ಆಗುತ್ತೆ. ಇವಾಗ ಜನಗಳಿಗೆ ಎಲ್ಲಿ ಮಾಡ್ತಾರೆ ಏನಿತ್ತು ಎಲ್ಲ ದಿಕ್ಸೂಚಿತರಾಗ್ಬಿಟ್ಟಿದೆ. ಅದರಿಂದ ನಮ್ಮ ನಾಡಪ್ರಭು ಕೆಂಪೇಗೌಡರದು ಏನು ನಾವು ಯಲಹಂಕ ನಗರದಲ್ಲಿ ಏನು ಹಳೇ ಊರಿದೆಯಲ್ಲ, ಯಲಹಂಕ ಸ್ಥಾಪನೆ ಆಗಿದೆಯಲ್ಲ, ಹಳೇ ಊರಲ್ಲಿ ಇಲ್ಲಿ ಮಾಡೋಂಥ ಕಾರ್ಯಕ್ರಮ ಪ್ರತಿಯೊಂದು ಪದ್ಧತಿ ಇದೆ. ಏನು ಯಲಹಂಕ ಸರ್ಕಲಲ್ಲಿದೆ ನಾಡಪ್ರಭು ಕೆಂಪೇಗೌಡರದು ಏನು ನಮ್ಮ ಶಿಲೆ ಇದೆ. ಈ ಶಿಲೆಗೆ ನಾವು ಹಾರಗಳು ಹಾಕೋದಿರ್ಬೋದು, ಅವ್ರದ್ದು ಇದು ಏನು ಶಿಲೆನ ಊರೆಲ್ಲ ಮೆರವಣಿಗೆ ಮಾಡೋದಿರೋದು ಪ್ರತಿಯೊಬ್ಬರದು ಚೆನ್ನಾಗಿ ನಡೀತಾ ಇದೆ. ಇವಾಗ ಇನ್ನೊಂದು ಕಡೆ ಮಾಡ್ತೀನಿ ಅನ್ನೋದ್ರಿಂದ ಜನಕ್ಕೆ ದಿಕ್ತಪ್ಸೋಂಥ ಕೆಲಸ ಮಾಡ್ತಾರೆ. ದಯವಿಟ್ಟು ಯಾರೋ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಂಪೇಗೌಡರನ್ನ ನೀವು ಇನ್ನೊಂದು ಮಾಡ್ತೀನಿ ನೀವು ಅನ್ಬೋದು. ಅದು ದಿನನಿತ್ಯ ಯಲಹಂಕದಲ್ಲಿರೋ ನಾಗರಿಕರು ಪ್ರತಿಯೊಬ್ಬರೂ ದಿನನಿತ್ಯ ನಾಡಪ್ರಭು ಕೆಂಪೇಗೌಡರು ನೋಡ್ಬಿಟ್ಟೆ ನಾವು ಆಚೆ ಹೋಗೋಂಥ ಪದ್ಧತಿ ಇದೆ. ನೀವು ಯಾರೋ ನಿಮ್ಮ ಬೇಳೆ ಬೇಯಿಸ್ಕೊಳೋಕ್ಕೆ, ನಿಮ್ಮ ಕಾರ್ಯಗಳಿಗೆ, ನಿಮ್ಮ ಏನು ಸ್ವಂತ ಕೆಲಸಗಳಿಗೆ ಅನುಕೂಲಕ್ಕೋಸ್ಕರ ಕೆಂಪೇಗೌಡರನ್ನ 2 3 ಈಗ ಬಿಟ್ಟರೆ ಇವತ್ತು 2 ಮಾಡ್ತೀನಿ ಅಂತಾರೆ, ಬರೋ ವರ್ಷಕ್ಕೆ 3 ಆಗ್ತೈತೆ, ಇನ್ನೂ ವರ್ಷಕ್ಕೆ 4 ಆಯ್ತೈತೆ. ನಮ್ಮ ಯಲಹಂಕದ ಘನತೆ ಗರ್ವಕ್ಕೆ ಧಕ್ಕೆ ಬರೋಂಗೆ ಮಾಡೋಕ್ಕೋಗ್ಬೇಡ್ರಿ. ಇದು ಸ್ವರ್ಗದಲ್ಲಿರೋಂಥ ಕೆಂಪೇಗೌಡರು ಕೂಡ ಅಪಮಾನ ಮಾಡ್ದಂಗಂತ ಅವ್ರು ಕೂಡ ನೋವು ತಿಂತಾರೆ. ಏನಪ್ಪ ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ರೀತಿ ಈ ಥರ ನಡ್ಕೊತಿದ್ದಾರೆ ಅನ್ನೋದು ಅವರು ಬೇಜಾರು ಬೀಳ್ಕೋಬಾರ್ದು ಮೇಲೆ ಕೆಂಪೇಗೌಡರು. ಅದರಿಂದ ಏನು ವರ್ಷಕ್ಕೊಂದ್ಸರಿ ಒಂದೇ ಜಾಗದಲ್ಲಿ ನಡೀತಾ ಅದನ್ನು ಮಾಡಿ
ಏನೋ ನಿಮ್ಮ ಬೇಳೆ ಬೇಯಿಸ್ಕೊಂಡ್ಕೋಸ್ಕರ ಈ ರೀತಿ ಯಲಹಂಕದಲ್ಲಿರೋ ಜನತೆಯನ್ನು ಇಬ್ಬಾಗ ಮಾಡೋಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಯಾವುದೇ ಜಾತಿ ಜನಾಂಗ ಧರ್ಮ ಇಲ್ಲ. ಕೆಂಪೇಗೌಡರಿಗೆ ಎಲ್ಲರೂ ಗೌರವ ಕೊಡ್ತಾರೆ, ಎಲ್ಲ ಕೆಂಪೇಗೌಡರು ಮಕ್ಕಳೇ, ಅದಕ್ಕೆ ಜಾತಿನಿಲ್ಲ ಧರ್ಮನಿಲ್ಲ. ಅದರಿಂದ ನಾವು ಅವರು ನೋವು ತಿನ್ಕೊಬಾರ್ದು. ಕೆಂಪೇಗೌಡರು ಮಕ್ಕಳು ಕಿತ್ತಾಡ್ತಾರೆ ಅನ್ನೋದು ಬೇಡ, ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೋಗೋದು ನನ್ನ ಅಭಿಪ್ರಾಯ. ಕಿರಿನಾಗಿ ಊರಲ್ಲಿ ಇನ್ನೂ ದೊಡ್ಡ ದೊಡ್ಡವರು ಇದ್ದಾರೆ, ನಾನು ಕಿರಿನಾಗಿ ನನ್ನ ಅನುಭವದ ಮಾತು ಹೇಳ್ತೀನಿ. ಎಲ್ಲರೂ ಒಂದೇ, ಎಲ್ಲರೂ ಕೆಂಪೇಗೌಡರು ಆದರ್ಶ ನಮಗೆ. ಅವರಿಂದ ನಾವು ಇವತ್ತು ಏನೇನೋ ಒಳ್ಳೆಯ ಕೆಲಸಗಳು ಮಾಡೋಂಗಿರೋನು, ಯಾಕಂದ್ರೆ ಅವ್ರಿಗೊಂದು ಒಳ್ಳೆ ನಮ್ಮಿಂದ ಅವ್ರಿಗೊಂದೇ ಒಳ್ಳೆಯ ಹೆಸರು ಬರಬೇಕಾದ್ರೆ ಯಲಹಂಕದಲ್ಲಿ ಇಂಥ ಒಳ್ಳೊಳ್ಳೆ ಕಾರ್ಯ ನಡೀತಿದೆ, ಒಳ್ಳೊಳ್ಳೆ ಕೆಲಸಗಳು ನಡೀತಿದೆ, ಒಳ್ಳೊಳ್ಳೆ ದೇವ್ರದ್ದು ಕೆಲಸಗಳು ನಡೀತಿದೆ ಅಂದರೆ ಎಲ್ಲ ಅವ್ರ ಆಶೀರ್ವಾದದಿಂದ. ಅದರಿಂದ ಪ್ರತಿಯೊಬ್ಬರು ಅವ್ರು ಗೌರವ ಕೊಡೋಣ, ಎಲ್ಲ ಸೇರಿ ಒಂದೇ ಮಾಡೋಣ. 2, 3, 4 ಮಾಡಿ ಅಪಮಾನ ಮಾಡೋಂಥ ಕೆಲಸನ ಯಾರೂ ಮಾಡಬಾರ್ದು ಅಂತ ಈ ಮೂಲಕ ಕೇಳ್ಕೊತೀನಿ.